ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತ ರಷ್ಯಾದ Su-57E 5ನೇ ತಲೆಮಾರಿನ ಫೈಟರ್ ಜೆಟ್ ಖರೀದಿಯ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳೋದು ಈಗ ತಕ್ಷಣ ಅಲ್ಲ ಅನ್ನೋದು ಬಹುತೇಕ ಸ್ಪಷ್ಟವಾಗ್ತಿದೆ. ಮುಖ್ಯ ಕಾರಣ ಏನು ಅಂದರೆ, ರಷ್ಯಾ ಯುಕ್ರೇನ್ ಯುದ್ಧ ಮುಗಿಯುವವರೆಗೂ ಭಾರತ ಈ ಡೀಲನ್ನು ಹೋಲ್ಡ್ನಲ್ಲಿ ಇಡೋ ಸಾಧ್ಯತೆ ಇದೆ. ಯಾಕೆ ಅಂದರೆ, ಈಗ ರಷ್ಯಾ ಮೇಲೆ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳು ಭಾರೀ ಆರ್ಥಿಕ ಮತ್ತು ರಾಜತಾಂತ್ರಿಕ ನಿರ್ಬಂಧಗಳನ್ನು ಅಂದರೆ ಸ್ಯಾಂಕ್ಷನ್ಗಳನ್ನು ಹಾಕಿವೆ. ಈ ಪರಿಸ್ಥಿತಿಯಲ್ಲಿ ಭಾರತ ರಷ್ಯಾದಿಂದ ದೊಡ್ಡ ಮಟ್ಟದ ಡಿಫೆನ್ಸ್ ಡೀಲ್ ಮಾಡಿದರೆ ಪಶ್ಚಿಮ ದೇಶಗಳಿಂದ ಭಾರತಕ್ಕೂ ಸ್ಯಾಂಕ್ಷನ್ಸ್ಗಳು ಬರುವ ಅಪಾಯ ಇದೆ. ಅದನ್ನೇ ಭಾರತ ತಪ್ಪಿಸಿಕೊಳ್ಳಲು ಇವಾಗ ಪ್ರಯತ್ನ ಮಾಡ್ತಿದೆ. ಸ್ಟ್ರಾಟಜಿಕ್ ಟಾಕ್ಸ್ ನಡೀತಿವೆ, ಆದರೆ ಒಪ್ಪಂದ ಅಲ್ಲ. ಒಂದು ವಿಷಯ ಕ್ಲಿಯರ್ ಆಗಿದೆ, ಭಾರತ ಮತ್ತು ರಷ್ಯಾ ನಡುವೆ ಟೆಕ್ನಿಕಲ್ ಡಿಸ್ಕಷನ್ಸ್ಗಳು ಇನ್ನೂ ನಡೆಯುತ್ತಿವೆ. ಅಂದರೆ ತಾಂತ್ರಿಕ ಮಟ್ಟದಲ್ಲಿ ಮಾತುಕತೆ, ಪರಿಶೀಲನೆ, ವಿಶ್ಲೇಷಣೆ ಎಲ್ಲವೂ ಆಗ್ತಾ ಇದೆ. ಆದರೆ ಯಾವುದೇ ಲೀಗಲ್ ಕಾಂಟ್ರಾಕ್ಟ್ ಅಥವಾ ಅಧಿಕೃತ ಖರೀದಿ ಒಪ್ಪಂದಕ್ಕೆ ಭಾರತ ಈಗ ರೆಡಿ ಇಲ್ಲ. ಯಾಕೆಂದರೆ ಜಾಗತಿಕ ರಾಜಕೀಯ ಪರಿಸ್ಥಿತಿ ತುಂಬ ಅನ್ಸ್ಟೇಬಲ್ ಆಗಿದೆ. ಭಾರತ ಈಗಲೂ ಒಂದು ವಿಷಯವನ್ನು ನೆನಪಿಟ್ಟುಕೊಂಡಿದೆ, ಅಮೆರಿಕಾದ ಕ್ಯಾಟ್ಸಾಲಾ ಒಪ್ಪಂದ. ಅದೇ ಕಾರಣಕ್ಕೆ ಹಿಂದೆ S-400 ಮಿಸೈಲ್ ಸಿಸ್ಟಮ್ಗಳನ್ನು ಖರೀದಿಯ ಸಮಯದಲ್ಲಿ ಭಾರತದ ಮೇಲೆ ಭಾರಿ ಒತ್ತಡ ಬಂದಿತ್ತು. ಅದೇ ಅನುಭವ ಈಗ ಮತ್ತೆ ಆಗಬಾರದು ಅನ್ನೋದು ಭಾರತದ ದೊಡ್ಡ ಚಿಂತೆಯಾಗಿದೆ. ಭಾರತ ನೋಡ್ತಿರೋ ಎರಡು ಪ್ರಮುಖ ಆಯ್ಕೆಗಳು ಹೀಗಿವೆ. ಈಗ ಟೇಬಲ್ ಮೇಲೆ ಎರಡು ಆಯ್ಕೆಗಳು ಇವೆ. HAL ಮೂಲಕ ಭಾರತದಲ್ಲೇ ಉತ್ಪಾದನೆ. ರಷ್ಯಾ ಒಂದು ಆಫರನ್ನು ಕೊಟ್ಟಿದೆ, Su-57E ಜೆಟ್ಗಳನ್ನು ಭಾರತದಲ್ಲೇ ತಯಾರಿಸಬಹುದು ಅಂತ. HAL ಇದನ್ನು ಪರಿಶೀಲನೆ ಮಾಡ್ತಾ ಇದೆ. ಇದು ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತದ ವಿಷನ್ಗೆ ದೊಡ್ಡ ಮ್ಯಾಚ್ ಆಗ್ತದೆ. ಅಂದಾಜುಗಳ ಪ್ರಕಾರ 40-60% ಜೆಟ್ ಭಾರತದಲ್ಲೇ ನಿರ್ಮಾಣ ಆಗಬಹುದು. ಈಗಿರುವ Su-30 MKI ಪ್ರೊಡಕ್ಷನ್ ಲೈನ್ ನಾಶಿಕ್ನಲ್ಲಿ ಬಳಸುವ ಪ್ಲಾನ್ ಕೂಡ ಇದೆ. ಭಾರತೀಯ ವಾಯುಪಡೆಗೆ ತಕ್ಷಣ ಫೈಟರ್ ಜೆಟ್ಸ್ಗಳು ಬೇಕು. ಇಂಡಿಯನ್ ಏರ್ಫೋರ್ಸ್ಗೆ ಈಗ ನೋಡ್ತಿರೋದು ಗೌರ್ನಮೆಂಟ್ ಡೀಲ್ ಮೂಲಕ 2-3 ಸ್ಕ್ವಾಡ್ರನ್ಗಳಷ್ಟು Su-57E ಜೆಟ್ಸ್ಗಳು ತಕ್ಷಣ ಇಂಡಕ್ಟ್ ಮಾಡೋ ಪ್ಲಾನ್ ರೆಡಿ ಇದೆ. ಅದಕ್ಕಾಗಿ ಭಾರತೀಯ ವಾಯುಪಡೆ ಈಗ ಈ ವಿಷಯಗಳನ್ನು ಡೀಪ್ಲಿ ಎವಾಲ್ಯುವೇಟ್ ಮಾಡ್ತಿದೆ. ಅಡ್ವಾನ್ಸ್ಡ್ ರೆಡಾರ್ ಸಿಸ್ಟಮ್ಸ್, ಇಂಜಿನ್ ಟೆಕ್ನಾಲಜಿ, ಸ್ಟೆಲ್ತ್ ಕೇಪಬಿಲಿಟಿ, ಆಪರೇಷನಲ್ ಪರ್ಫಾರ್ಮೆನ್ಸ್. ಆದರೆ ಇನ್ನೂ ಫೈನಲ್ ಅಪ್ರೂವಲ್ ಬಂದಿಲ್ಲ. Su-57E ಯಾಕೆ ಮುಖ್ಯ? ಭಾರತ ಈಗ Su-57E ಅನ್ನು ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಅಲ್ಲ, ಟೆಂಪ್ರವರಿ ಸ್ಟಾಪ್ ಗ್ಯಾಪ್ ಸೊಲ್ಯೂಷನ್ ಆಗಿ ನೋಡ್ತಾ ಇದೆ. ಅಂದರೆ ಭಾರತೀಯ ವಾಯುಪಡೆಯಲ್ಲಿ ಫೈಟರ್ ಜೆಟ್ಗಳ ಸ್ಕ್ವಾಡ್ರನ್ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದನ್ನು ತಾತ್ಕಾಲಿಕವಾಗಿ ಫಿಲ್ ಮಾಡೋಕೆ Su-57E ಒಂದು ಬ್ರಿಡ್ಜ್ ರೋಲ್ ಪ್ಲೇ ಮಾಡಬಹುದು. ಈವರೆಗೆ ಭಾರತ ತನ್ನದೇ ದೇಶೀಯ ಪ್ರಾಜೆಕ್ಟ್ಸ್ಗಳು ರೆಡಿ ಆಗಬೇಕು. AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಹಾಗೂ ತೇಜಸ್ MK2 ಇವು ಆಪರೇಷನಲ್ ಆಗುವವರೆಗೆ Su-57E ಒಂದು ಇಂಟೀರಿಯಂ ಸೊಲ್ಯೂಷನ್ ಆಗಿದೆ. Su-57E ಫೈಟರ್ ಜೆಟ್ನ ಸಾಮರ್ಥ್ಯಗಳು: ಏರೋ ಇಂಡಿಯಾ 2025 ಮತ್ತು ವಿಂಗ್ಸ್ ಇಂಡಿಯಾ 2026ರ ರಿಪೋರ್ಟ್ಸ್ಗಳ ವರದಿಗಳ ಪ್ರಕಾರ Su-57Eನಲ್ಲಿ ಇರುವ ಪ್ರಮುಖ ಫೀಚರ್ಗಳು ಹೀಗಿವೆ. ಸ್ಟೆಲ್ತ್ ಟೆಕ್ನಾಲಜಿ, ರೆಡಾರ್ಗೆ ಕಡಿಮೆ ಕಾಣೋ ಡಿಸೈನ್, ಸೂಪರ್ ಕ್ರೂಸ್ ಆಫ್ಟರ್ ಬರ್ನರ್ ಇಲ್ಲದೆ ಸೂಪರ್ಸಾನಿಕ್ ಸ್ಪೀಡನ್ನು ತಲುಪಬಲ್ಲದು, ಅಡ್ವಾನ್ಸ್ಡ್ ಏವಿಯಾನಿಕ್ಸ್, ಹೈ ಎಂಡ್ ರೆಡಾರ್ ಸಿಸ್ಟಮ್ಸ್, ನೆಕ್ಸ್ಟ್ ಜನರೇಷನ್ ಇಂಜಿನ್ ಟೆಕ್ನಾಲಜಿ, ಲೋಕಲೈಸೇಷನ್ ಪೊಟೆನ್ಷಿಯಲ್ ಅಂದರೆ ಭಾರತದಲ್ಲೇ ಉತ್ಪಾದನೆಯ ಸಾಧ್ಯತೆ. ಜಿಯೋ ಪಾಲಿಟಿಕಲ್ ರಿಯಾಲಿಟಿ: ಇವತ್ತು ಯುದ್ಧ ಮಾತ್ರ ನಡೆಯುತ್ತಿಲ್ಲ ಸ್ನೇಹಿತರೆ, ಗ್ಲೋಬಲ್ ಪವರ್ ಬ್ಯಾಲೆನ್ಸ್ ಕೂಡ ಶಿಫ್ಟ್ ಆಗ್ತಿದೆ. ರಷ್ಯಾ ಮೇಲೆ ಮ್ಯಾಸಿವ್ ಸ್ಯಾಂಕ್ಷನ್ಸ್ಗಳನ್ನು ಹಾಕಲಾಗಿದೆ. ಅಂತಹ ಸಮಯದಲ್ಲಿ ದೊಡ್ಡ ಡಿಫೆನ್ಸ್ ಡೀಲ್ ಅಂದರೆ ಇಂಟರ್ನ್ಯಾಷನಲ್ ಸ್ಕ್ರೂಟಿನಿ, ಡಿಪ್ಲೊಮ್ಯಾಟಿಕ್ ಪ್ರೆಷರ್, ಎಕನಾಮಿಕ್ ರಿಸ್ಕ್. ಭಾರತ ಈಗ ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ತಿದೆ.
ಒಂದು ಕಡೆ ರಷ್ಯಾ ಜೊತೆ ಇರುವ ಹಳೆಯ ಡಿಫೆನ್ಸ್ ಪಾರ್ಟ್ನರ್ಶಿಪ್, ಮತ್ತೊಂದು ಕಡೆ ಅಮೆರಿಕ ಮತ್ತು ಪಶ್ಚಿಮ ದೇಶಗಳ ಜೊತೆಗೆ ಗ್ರೋವಿಂಗ್ ಸ್ಟ್ರಾಟಜಿಕ್ ರಿಲೇಷನ್ಶಿಪ್. ಫೈನಲ್ ರಿಯಾಲಿಟಿ ಏನು ಅಂದರೆ, ಹೀಗಾಗಿ ಇವತ್ತು ಭಾರತ ಒಂದು ವೆರಿ ಕ್ಲಿಯರ್ ಅಪ್ರೋಚನ್ನು ತೆಗೆದುಕೊಂಡಿದೆ. ಆಪರೇಷನಲ್ ನೀಡ್ ಇದೆ, 5th ಜನರೇಷನ್ ಫೈಟರ್ ಜೆಟ್ ಬೇಕಾಗಿದೆ, ಭಾರತೀಯ ವಾಯುಪಡೆಗೆ ಕೇಪಬಿಲಿಟಿಯ ಗ್ಯಾಪ್ ಇದೆ. ಆದರೆ ಸ್ಯಾಂಕ್ಷನ್ಸ್ಗಳ ರಿಸ್ಕು ತುಂಬ ಹೆಚ್ಚಿದೆ, ಡಿಪ್ಲೊಮ್ಯಾಟಿಕ್ ಫಾಲೋಔಟ್ ರಿಸ್ಕ್ ಕೂಡ ತುಂಬ ದೊಡ್ಡದಾಗಿದೆ, ಹಾಗೂ ಭಾರತದ ಮೇಲೆ ಎಕನಾಮಿಕ್ ಇಂಪ್ಯಾಕ್ಟ್ ಸೀರಿಯಸ್ ಆಗಬಹುದಾಗಿದೆ. ಅದಕ್ಕಾಗಿ ರಷ್ಯಾ ಯುಕ್ರೇನ್ ಯುದ್ಧ ಮುಗಿಯುವವರೆಗೆ, ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಗಳು ಕ್ಲಿಯರ್ ಆಗುವವರೆಗೂ Su-57E ಪ್ರಾಜೆಕ್ಟ್ ಓಪನ್ ಆಪ್ಷನ್ ಆಗಿಯೇ ಉಳಿಯುತ್ತದೆ. ಆದರೆ ಇಮ್ಮಿಡಿಯೇಟ್ ಆಗಿ ಪ್ರಿಯಾರಿಟಿ ಅಲ್ಲ. ಭಾರತ ಈಗ ತಂತ್ರಾತ್ಮಕವಾಗಿ ಕಾಯುತ್ತಿದೆ. ಸರಿಯಾದ ಸಮಯ, ಸರಿಯಾದ ಜಾಗತಿಕ ಪರಿಸ್ಥಿತಿ, ಸರಿಯಾದ ರಾಜಕೀಯ ವಾತಾವರಣ ಬರೋವರೆಗೂ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.